ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಕನ್ನಡ ಖಾಸಗಿ ವಾಹಿನಿಯೊಂದರಲ್ಲಿ ಶ್ರೀಗಂಧದ ಗುಡಿ ಎನ್ನುವ ಹೆಸರಿನಲ್ಲಿ ಕಿರುತೆರೆಯಲ್ಲಿ ಒಂದು ಧಾರಾವಾಹಿ ಪ್ರಸಾರ ಆಗ್ತಾ ಇದೆ. ಆ ಧಾರಾವಾಹಿಯ ಬಗ್ಗೆ ಮಾತಾಡೋದಕ್ಕೋಸ್ಕರ ಇವತ್ತು ಇಲ್ಲಿ ಕೂತಿದ್ದೀನಿ. ನಮಗೆ ಇವತ್ತಿನ ಧಾರಾವಾಹಿಗಳನ್ನು ನೋಡುವಷ್ಟು ಸಹನೆ ಖಂಡಿತವಾಗಿಯೂ ಉಳಿದಿಲ್ಲ. ಯಾಕೆಂದರೆ ಚರ್ವಣವಾದ ವಸ್ತುಗಳನ್ನು ಇಟ್ಕೊಂಡು ಒಂದು ನಿಮಿಷದಲ್ಲಿ ಹೇಳಬೇಕಾದ್ದನ್ನು 30 ನಿಮಿಷ ಎಳೆಯುವಂಥ ಧಾರಾವಾಹಿಗಳನ್ನು ನೋಡೋದಕ್ಕೆ ಸಮಯ ಖಂಡಿತವಾಗಿಯೂ ಇಲ್ಲ. ಆದರೆ ಅದನ್ನು ನೋಡೋದಕ್ಕೆ ಒಂದು ದೊಡ್ಡ ವರ್ಗವೇ ಇದೆ. ಕೋಟ್ಯಾಂತರ ವೀಕ್ಷಕರಿದ್ದಾರೆ. ಇವತ್ತಿನ ಪೀಳಿಗೆಯವರು ಟಿ ವಿ ಧಾರಾವಾಹಿಗಳನ್ನು ನೋಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಈ ಧಾರಾವಾಹಿಯ ಬಗ್ಗೆ ಮಾತಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಈ ಧಾರಾವಾಹಿಯನ್ನು ವೀಕ್ಷಣೆ ಮಾಡಿದಂಥ ಕೆಲವರು ನಮ್ಮ ವಾಹಿನಿಗೆ ಕರೆ ಮಾಡಿ ಇದರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು ಸರ್ ಅಂತ ಕಳಕಳಿಯ ಮನವಿ ಮಾಡಿಕೊಂಡಿದ್ದರಿಂದಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಗಂಧದ ಗುಡಿ ಎನ್ನುವ ಟೈಟಲ್ಗೆ ಒಂದು ವಿಶೇಷವಾದ ಆಕರ್ಷಣೆ ಇದೆ, ಶಕ್ತಿ ಇದೆ. ಒಂದು ರೀತಿಯಲ್ಲಿ ಮೈಸೂರು, ಮುಂದೆ ಕರ್ನಾಟಕ ಆಯಿತು. ಇವತ್ತು ನೀವು ಗಂಧದ ಗುಡಿ ಅಂದರೂ ಕೂಡ ಅದು ಕರ್ನಾಟಕಕ್ಕೆ ಒಂದು ಪರ್ಯಾಯವಾದ ಹೆಸರಾಗಿ ಉಳಿದು ಹೋಗಿದೆ. ಅಂಥದ್ದೊಂದು ಅಸ್ಮಿತೆ ಇರುವಂಥ ಒಂದು ಶೀರ್ಷಿಕೆ ಗಂಧದ ಗುಡಿ. ಈ ಒಂದು ಸುಂದರವಾದ ಪದವನ್ನು ಯಾರು ಹುಟ್ಟು ಹಾಕಿದ್ರೋ ಗೊತ್ತಿಲ್ಲ. ಆದರೆ ಚಲನಚಿತ್ರ ಕ್ಷೇತ್ರದಲ್ಲಿ ಈ ಒಂದು ಟೈಟ್ಲು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಬಳಿ ಇತ್ತು. ಅವರು ಈ ಹೆಸರಿನಲ್ಲಿ ಒಂದು ಚಿತ್ರವನ್ನು ತೆರೆಗೆ ತರಬೇಕು ಅಂತ ಇದ್ದರು. ಮುಂದೆ MP ಶಂಕರ್ ಅವರು ಈ ಒಂದು ಟೈಟ್ಲನ್ನು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ ಕೇಳಿಕೊಂಡಾಗ ಬಹಳ ಸಂತೋಷವಾಗಿ ಆ ಟೈಟ್ಲನ್ನು ಅವರಿಗೆ ಬಿಟ್ಟುಕೊಟ್ರು. MP ಶಂಕರ್ ಅವರು ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ತಾರಾಗಣದಲ್ಲಿ ತೆರೆಗೆ ಬಂದಂಥ ಏಕೈಕ ಚಿತ್ರ ಗಂಧದ ಗುಡಿಯನ್ನು ರಾಜ್ಕುಮಾರ್ ಅವರ 150ನೇ ಚಿತ್ರವಾಗಿ ತೆರೆಗೆ ತಂದರು. ಅದ್ಭುತವಾದ ಯಶಸ್ಸನ್ನು ಅದು ಗಳಿಸ್ತು. ಮುಂದೆ ಗಂಧದ ಗುಡಿ ಭಾಗ 2 ಕೂಡ ತೆರೆಗೆ ಬಂತು. ಆಮೇಲೆ ಪುನೀತ್ ಅವರು ಗಂಧದ ಗುಡಿ ಎನ್ನುವ ಹೆಸರಿನಲ್ಲೇ ಒಂದು ಡಾಕ್ಯುಮೆಂಟ್ರಿ ಚಿತ್ರವನ್ನು ಮಾಡಿದ್ರು. ಅದು ಕೂಡ ಯಶಸ್ಸನ್ನು ಕಾಣ್ತು. ಈಗ ಶ್ರೀಗಂಧದ ಗುಡಿ ಎನ್ನುವ ಹೆಸರಿನಲ್ಲಿ ಬಂದಿರುವಂಥ ಈ ಧಾರಾವಾಹಿಯ ಬಗ್ಗೆ ಕೆಲವರಿಗೆ ನೋವಾಗಿರೋದ್ರಿಂದ ತಮ್ಮ ನೋವನ್ನು ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಈ ವಿಷಯವನ್ನು ನಾಡಿನ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ಟೈಟ್ಲನ್ನು ಇಡೋದು ಒಂದು ಚಿತ್ರಕ್ಕಾಗಲಿ ಧಾರಾವಾಹಿಗಾಗಲಿ ಅದು ಅವರವ್ರಿಗೆ ಇಷ್ಟ. ಆದರೆ ಇಷ್ಟ ಅಂತ ಹೇಳಿ ಯಾವುದೋ ಒಂದು ಸಬ್ಜೆಕ್ಟ್ಗೆ ಯಾವುದೋ ಹೆಸರನ್ನು ಇಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ರೌಡಿಸಮ್ ಚಿತ್ರಕ್ಕೆ ಮಾಸ್ತಿ ಅನ್ನುವ ಹೆಸರನ್ನು ಇಟ್ಟಾಗ ಮಾಸ್ತಿ ಅನ್ನೋದು ಒಂದು ಪ್ರದೇಶದ ಹೆಸರಾದರೂ ಸಹ ಕನ್ನಡದ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ನಾವು ಚಿಕ್ಕದಾಗಿ ಮಾಸ್ತಿ ಎನ್ನುವ ಹೆಸರಿನಿಂದಲೇ ಕರೆಯೋದ್ರಿಂದ ಅದು ಕನ್ನಡಿಗರ ಪಾಲಿಗೆ ಅವರಿಗೆ ಇರುವಂಥ ಒಂದು ಹೆಸರಾದ್ದರಿಂದ ಒಬ್ಬ ರೌಡಿಯ ಜೀವನ ಕಥೆಯನ್ನು ಆ ಹೆಸರಿನಲ್ಲಿ ತೆರೆಗೆ ತರಬಾರ್ದು ಅಂತ ಜನ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಆಮೇಲೆ ಅದನ್ನು ಬದಲಾಯಿಸಲಾಯಿತು. ಇನ್ನು ಮಲ್ಲಿಗೆ ಹೂವು ನಿಮಗೆ ಬೇಕಾದಷ್ಟು ಕಡೆ ಸಿಗುತ್ತೆ. ಆದರೆ ಮೈಸೂರು ಮಲ್ಲಿಗೆ ಅದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಇದೇ ಹೆಸರಿನಲ್ಲಿ ಕನ್ನಡದ ಪ್ರೇಮ ಕವಿ KS ನರಸಿಂಹಸ್ವಾಮಿಯವರು ಒಂದು ಕವನ ಸಂಕಲನವನ್ನು ಪ್ರಕಟಿಸ್ತಾರೆ. ಅದು ಮುಂದೆ ಒಂದು ಚಲನಚಿತ್ರ ರೂಪವನ್ನು ಕೂಡ ಪಡೆಯುತ್ತೆ. ಇದೇ ಟೈಟ್ಲನ್ನು ಇಟ್ಕೊಂಡು ಒಬ್ಬರು ಮೈಸೂರು ಮಲ್ಲಿಗೆ ಎನ್ನುವ ಒಂದು B ಗ್ರೇಡ್ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಹೋದಾಗ ಅಲ್ಲಿ ಕೂಡ ನಾಗಾಭರಣ ಅವರು ಅದಕ್ಕೆ ತಡೆಯನ್ನು ಒಡ್ಡಿದ್ರು, ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಅದು ಮಿಸ್ ಮಲ್ಲಿಗೆ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂತು. ಈ ವಿಚಾರವನ್ನೆಲ್ಲ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಈ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂಥ ಕಿರುತೆರೆ ಧಾರಾವಾಹಿ ಶ್ರೀಗಂಧದ ಗುಡಿಯಲ್ಲಿ ಒಬ್ಬ ಬೇಜವಾಬ್ದಾರಿ ಮನೆಯ ಮಾಲೀಕ ನಟರಾಜ, ಆತ ಅಣ್ಣ ಅವರ ಅಭಿಮಾನಿ ಅಂತ ಅಲ್ಲಿ ಚಿತ್ರಿಸಲಾಗಿದೆ. ತನ್ನ ಮಕ್ಕಳಿಗೆ ರಾಜಕುಮಾರ್ ಅವರ ಚಿತ್ರಗಳ ಹೆಸರನ್ನೇ ಆತ ಇಟ್ಟಿದ್ದಾನೆ. 4 ಜನ ಮಕ್ಕಳಿಗೆ ಮುತ್ತುರಾಜ, ಸತ್ಯಹರಿಶ್ಚಂದ್ರ, ಕಂಠೀರವ ಹಾಗೂ ಮಯೂರ ಎನ್ನುವ ಹೆಸರುಗಳನ್ನು ಇಟ್ಟಿದ್ದಾನೆ. ಅವನೊಬ್ಬ ಮದ್ಯವ್ಯಸನಿ, ಜೊತೆಗೆ ಜವಾಬ್ದಾರಿ ಇಲ್ಲದೆ ಇರುವಂಥ ಗೃಹಸ್ಥ. ಅಂಥ ಒಂದು ಮನೆಗೆ ಒಬ್ಬ ಹೆಣ್ಣು ಮಗಳು ಬಂದು ಹೇಗೆ ಇವರೆಲ್ಲರನ್ನೂ ದಾರಿಗೆ ತರ್ತಾಳೆ ಅನ್ನೋದು ಆ ಒಂದು ಧಾರಾವಾಹಿಯ ಕಥೆ ಅನ್ನೋದು ಅನೇಕ ಕಡೆಗಳಲ್ಲಿ ಅದರ ಒಂದು ದಾಖಲೆ ಇದೆ. ಈ ವಿಚಾರವನ್ನು ನೋಡಿ ಆ ಧಾರಾವಾಹಿಯನ್ನು ವೀಕ್ಷಿಸಿ ನಮಗೆ ಕರೆ ಮಾಡಿದಂಥ ಒಬ್ಬ ಹೆಣ್ಣು ಮಗಳು, ಒಬ್ಬ ವಿಜ್ಞಾನಿ, ಅವರು ಬಹಳ ನೋವಿನಿಂದ ಈ ಸಂಗತಿಯನ್ನು ಹೇಳಿಕೊಂಡ್ರು. ಅವರು ಹೇಳಿದ್ದೇನು ಅಂದರೆ, ರಾಜಕುಮಾರ್ ಅವರಿಗೆ ಎಲ್ಲ ವರ್ಗದವರು ಅಭಿಮಾನಿಗಳಿದ್ದಾರೆ. ನಾನೊಬ್ಬ ವಿಜ್ಞಾನಿ,
ನನಗೆ ರಾಜ್ಕುಮಾರ್ ಅವರು ಯಾಕೆ ಇಷ್ಟ ಆದರೂ ಗೊತ್ತಿಲ್ಲ. ಅವರ ಚಿತ್ರಗಳನ್ನು ನೋಡ್ತಾ ನೋಡ್ತಾ ನಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನು ಕಲ್ತಿದ್ದೀವಿ. ಹಾಗಾಗಿ ನನಗೆ ಅವರು ತುಂಬ ಅಭಿಮಾನಿ ನಟ. ಅಂಥ ಒಬ್ಬ ನಟನ ಅಭಿಮಾನಿ ಒಬ್ಬ ಮದ್ಯವ್ಯಸನಿ ಅಂತ ಒಂದು ಧಾರಾವಾಹಿಯಲ್ಲಿ ತೋರಿಸಿದ್ರೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗೋದಿಲ್ವಾ? ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಯಾವುದೇ ಒಂದು ಜಾತಿ, ಮತ, ಭಾಷೆ ಯಾವ ಭೇದವೂ ಇಲ್ಲ. ಬೇಕಾದಷ್ಟು ಜನ ಇದ್ದಾರೆ, ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಆದರೆ ಒಂದು ಧಾರಾವಾಹಿಯಲ್ಲಿ ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಆತ ರಾಜ್ಕುಮಾರ್ ಅಭಿಮಾನಿ ಎನ್ನುವುದನ್ನು ಧಾರಾವಾಹಿಯುದ್ದಕ್ಕೂ ಚಿತ್ರಿಸಿಕೊಂಡು ಬಂದು ಅವನೊಬ್ಬ ಬೇಜವಾಬ್ದಾರಿ ವ್ಯಕ್ತಿ, ಮದ್ಯವ್ಯಸನಿ ಅಂತ ತೋರಿಸಿದ್ರೆ ಇವತ್ತಿನ ಪೀಳಿಗೆಯವರಿಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂದರೆ ಈ ಥರದವರೇ ಇರಬೇಕು ಅನ್ನುವಂಥ ತಪ್ಪು ಸಂದೇಶ ರವಾನೆ ಆಗೋದಿಲ್ವಾ ಸರ್ ಅನ್ನೋದು ಅವರ ಸಂಕಟ. ಇದಕ್ಕಾಗಿ ನಾವು ಅನೇಕ ಜನರನ್ನು ಸಂಪರ್ಕ ಮಾಡಿದಾಗ ಅವರೂ ಕೂಡ ಕೆಲವರು ಆ ಧಾರಾವಾಹಿಯನ್ನು ನೋಡಿರುವವರು ನಮಗೂ ಸಹ ಇದರಿಂದ ನೋವಾಗಿದೆ ಸರ್. ಯಾಕೆಂದರೆ ಆತ ಅಪ್ಪಟ ರಾಜ ಅಭಿಮಾನಿ ಅಂತ ಅಲ್ಲಿ ತೋರಿಸ್ತಾರೆ. ತನ್ನ ಮಕ್ಕಳಿಗೆ ರಾಜ್ಕುಮಾರ್ ಅವರ ಚಿತ್ರಗಳ ಹೆಸರನ್ನೇ ಇಟ್ಟಿದ್ದಾರೆ. ಒಬ್ಬನಿಗಂತೂ ಮುತ್ತುರಾಜ ಎನ್ನುವ ರಾಜ್ಕುಮಾರ್ ಹೆಸರನ್ನೇ ಇಟ್ಟಿದ್ದಾರೆ. ಇಂಥ ಒಂದು ಕುಟುಂಬ ಬೇಜವಾಬ್ದಾರಿ ಕುಟುಂಬ ಅಂತ ತೋರಿಸಿದ್ದಾರೆ. ಅಲ್ಲಿ ಪ್ರವೇಶ ಪಡೆಯುವ ಹೆಣ್ಣು ಮಗಳು ಆ ಒಂದು ಕುಟುಂಬವನ್ನು ಸರಿಯಾದ ಸ್ಥಿತಿಗೆ ತರ್ತಾಳೆ ಅನ್ನುವಂಥ ಚಿತ್ರಣ ಅಲ್ಲಿದೆ. ಆದರೆ ಚಲನಚಿತ್ರಗಳಲ್ಲಿ ಹೇಗಿರ್ತಾ ಇತ್ತು, ಬೇಜವಾಬ್ದಾರಿ ವ್ಯಕ್ತಿಗಳಿರುವಂಥ ಮನೆಗೆ ರಾಜ್ಕುಮಾರ್ ಅವರು ಒಂದು ಪಾತ್ರವಾಗಿ ಪ್ರವೇಶ ಮಾಡಿ ಅಲ್ಲಿರುವವರೆಲ್ಲರನ್ನೂ ಒಂದು ಸರಿದಾರಿಗೆ ತಂದು ಆ ಕುಟುಂಬವನ್ನು ಸರಿಪಡಿಸೋದಕ್ಕೆ ಶ್ರಮ ಹಾಕುವಂಥ ಒಬ್ಬ ನಾಯಕನಾಗಿ ಅವರು ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ಮದ್ಯವ್ಯಸನಿ, ಬೇಜವಾಬ್ದಾರಿ ಗೃಹಸ್ಥ, ಅದರಲ್ಲೂ 4 ಮಕ್ಕಳು ಹೊಂದಿರುವಂಥ ಒಬ್ಬ ಹಿರಿಯ ನಾಗರಿಕ, ಅವನನ್ನು ರಾಜ್ಕುಮಾರ್ ಅಭಿಮಾನಿ ಅಂತ ತೋರಿಸಿರೋದು ನಮಗೆ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ರಾಜ್ಕುಮಾರ್ ಅಭಿಮಾನಿ ಅಂತ ಒಬ್ಬ ವ್ಯಕ್ತಿಯನ್ನು ತೋರಿಸೋದು, ಆ ವ್ಯಕ್ತಿ ಒಬ್ಬ ಹಿರಿಯ ನಾಗರಿಕ, ಜೊತೆಗೆ ಆತ ಒಬ್ಬ ಗೃಹಸ್ಥ, ಆತನಿಗೆ 4 ಜನ ಮಕ್ಕಳಿದ್ದಾರೆ, ಹೀಗೆ ತೋರಿಸಿದಾಗ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳಿಕೊಳ್ಳುವ ಆತ ರಾಜ್ಕುಮಾರ್ ಅವರಿಂದ ಕಲ್ತಿದ್ದೇನು ಅಂತ ಪ್ರೇಕ್ಷಕ ಪ್ರಶ್ನೆ ಮಾಡ್ತಾನೆ. ಇದನ್ನೇ ಆತ ಕಲ್ತಿರೋದಾ? ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊತಾನೆ, ಆದರೆ ಆತ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ. ಆ ಪಾತ್ರ ತನ್ನ ಮಕ್ಕಳಿಗೆ ರಾಜ್ಕುಮಾರ್ ಅವರ ಚಿತ್ರಗಳ ಹೆಸರನ್ನೇ ಇಟ್ಟಿರ್ತಾನೆ. ಅದರಲ್ಲಿಯೂ ಒಬ್ಬನಿಗಂತೂ ಮುತ್ತುರಾಜ ಎನ್ನುವ ಹೆಸರನ್ನೇ ಇಟ್ಟಿದ್ದಾನೆ. ಇಂಥದ್ದೊಂದು ಪಾತ್ರ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಚಿತ್ರಿಸೋದ್ರಿಂದ ರಾಜ್ಕುಮಾರ್ ಅವರಿಂದ ಈ ನಾಡಿನ ಜನ ಕಲ್ತಿರೋದೆಲ್ಲ ಇದೇನಾ ಅಂತ ಇವತ್ತಿನ ಒಂದು ಪೀಳಿಗೆ, ಈ ಧಾರಾವಾಹಿಗಳನ್ನು ವೀಕ್ಷಿಸುವಂಥ ಇವತ್ತಿನ ಪೀಳಿಗೆಯವರು ಯೋಚನೆ ಮಾಡೋದಿಲ್ವ ಸರ್? ಅದರಿಂದ ನಮ್ಮಂಥವರಿಗೆ ಬಹಳ ಬೇಸರ ಆಗಿದೆ ಅಂತ ಆ ಹೆಣ್ಣುಮಗಳು ನಮ್ಮಲ್ಲಿ ತಮ್ಮ ಒಂದು ನೋವನ್ನು ಹೇಳ್ಕೊಂಡಿದ್ದಾರೆ. ಅವರೂ ಸಹ ಈಗ ನಿವೃತ್ತಿಯಾಗಿರುವಂಥ ಒಬ್ಬ ವಿಜ್ಞಾನಿ, ಅಂದರೆ ಸರಿಸುಮಾರಾಗಿ 65 ವರ್ಷ ವಯಸ್ಸಿನವರು. ಅಂದರೆ ಅಂಥ ವರ್ಗದ ಪ್ರೇಕ್ಷಕರಿಗೆ ರಾಜ್ಕುಮಾರ್ ಅಂದರೆ ಬೇರೆಯದೇ ಆದಂಥ ಒಂದು ಚಿತ್ರ ಕಣ್ಣು ಮುಂದೆ ಇದೆ, ಮನಸ್ಸಿನಲ್ಲಿದೆ. ಆ ಒಂದು ಪ್ರತಿಮೆಯನ್ನು ಭಂಗ ಮಾಡುವಂಥ ಪ್ರಯತ್ನವನ್ನು ಈ ರೀತಿಯ ಧಾರಾವಾಹಿಗಳು ಮಾಡ್ತಾ ಇದ್ದಾವೆ ಅನ್ನುವಂಥ ಕಳಕಳಿ ಅವರದ್ದು. ಅದಕ್ಕಾಗಿ ಈ ಸಂಗತಿಗಳನ್ನು ಸಂಬಂಧಪಟ್ಟವರು ಸರಿಪಡಿಸಿಕೊಳ್ಳಲಿ ಅನ್ನುವ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ಮಾಡಿದ್ದೀವಿ. ಕೆಲವು ಪ್ರಕರಣಗಳು ನಡೆದಾಗ ಅದರ ಬಗ್ಗೆ ಬೆಳಕು ಚೆಲ್ಲುವ ಸಲುವಾಗಿ ನಾವು ಇಂಥ ಸಂಚಿಕೆಗಳನ್ನು ಮಾಡಿದಾಗ ಕೆಲವರು ಕಮೆಂಟ್ ಹಾಕ್ತಾರೆ, ನಿಮಗೆ ಯಾಕೆ ಸರ್ ಬೇರೆ ಕೆಲಸ ಇಲ್ವಾ, ಇದಕ್ಕೆ ಬೇರೆಯವರು ಸಂಬಂಧಪಟ್ಟವರು ಇಲ್ವಾ, ಅವರನ್ನೇ ಯಾಕೆ ಸಂಪರ್ಕ ಮಾಡಬಾರ್ದು, ಈ ರೀತಿಯ ಪ್ರಶ್ನೆಗಳನ್ನು ಹಾಕ್ತಾರೆ. ಆ ಹೆಣ್ಣುಮಗಳು ನಮಗೆ ಹೇಳಿದ್ದೇನು ಅಂದರೆ, ಆ ವಾಹಿನಿಯನ್ನೇ ಸಂಪರ್ಕಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಕೆಲವು ನಂಬರ್ಗಳು ಅಮಾನ್ಯವಾಗಿದೆ ಅಂತ ಬರುತ್ತೆ, ಇನ್ನು ಕೆಲವು ಸಾರಿ ನಂಬರ್ಗಳು ರಿಂಗ್ ಆಗುತ್ತೆ, ಆದರೆ ಯಾರೊಬ್ಬರು ಅದಕ್ಕೆ ಏನೂ ಉತ್ತರವನ್ನು ಕೊಡೋದಿಲ್ಲ, ಯಾರೂ ಫೋನನ್ನು ತಗೊಳ್ಳಲ್ಲ. ಹಾಗಾಗಿ ನಾನು ನಿಮ್ಮ ವಾಹಿನಿಗೆ ಕರೆ ಮಾಡಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮ್ಮ ಸಂಚಿಕೆಗಳನ್ನು ನಾನು ನೋಡಿದ್ದೀನಿ. ಎಷ್ಟೋ ಬಾರಿ ಇಂಥ ವಿಚಾರಗಳು ಬಂದಾಗ ನೀವು ಅದನ್ನು ಜನಗಳ ಗಮನಕ್ಕೆ ತಂದಿದ್ದೀರಿ. ಹಾಗಾಗಿ ಒಂದು ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲಿ ವಾಹಿನಿಯವರ ಜವಾಬ್ದಾರಿ ಕೂಡ ಇದೆ. ಒಂದು ಧಾರಾವಾಹಿ ಪ್ರಸಾರ ಆಗುತ್ತೆ ಅಂದಾಗ ಅದರ ಕಥಾವಸ್ತು ಏನು, ಅಲ್ಲಿ ಯಾವೆಲ್ಲ ಸಂಗತಿಗಳು ಬಂದಿವೆ, ಪ್ರಸ್ತಾಪ ಆಗಿವೆ, ಅದು ಸಮಾಜದ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ, ಇದೆಲ್ಲವನ್ನು ಸಂಬಂಧಪಟ್ಟವರು ನೋಡಬೇಕಾಗತ್ತೆ. ಇಲ್ಲಾಂದರೆ ಇಂಥದ್ದೊಂದು ಪ್ರಮಾದವನ್ನು ಮಾಡಿದಾಗ ಜನ ಆ ವಾಹಿನಿಯ ಮೇಲಿನ ಒಂದು ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಸಂಭವ ಇರುತ್ತೆ. ಅದಕ್ಕಾಗಿ ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಲಿ
ಎನ್ನುವ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕೆಂದರೆ ಟಿ ವಿ ಧಾರಾವಾಹಿಗಳನ್ನು ನಾವು ನೋಡ್ತೀವಿ, ಎಷ್ಟೋ ಪಾತ್ರಧಾರಿಗಳು ಮಧ್ಯದಲ್ಲಿ ಬದಲಾಗ್ತಾರೆ, ಅಥವಾ ಯಾವುದೋ ಒಬ್ಬ ಪಾತ್ರಧಾರಿ ಬಿಟ್ಟೋದ ಅಂದರೆ ಆತನ ಫೋಟೋಗೆ ಒಂದು ಹಾರ ಹಾಕಿ ಮೊದಲೇ ತೆಗೆದಿರ್ತಾರೆ. ಆ ಒಂದು ದೃಶ್ಯವನ್ನು ತೋರಿಸಿ ಆ ಪಾತ್ರವನ್ನು ಅಲ್ಲಿಗೆ ಕೊನೆಗೊಳಿಸ್ತಾರೆ. ಈ ರೀತಿ ಕಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶಗಳು ಚಲನಚಿತ್ರಗಳಲ್ಲಿ ಇರೋದಿಲ್ಲ. ಯಾಕೆಂದರೆ ಒಂದು ಸಾರಿ ಸಿನಿಮಾ ಆದಮೇಲೆ ಮುಗಿದೋಯ್ತು. ಆದರೆ ಕಿರುತೆರೆ ಧಾರಾವಾಹಿಗಳು ವಾರದಲ್ಲಿ 5 ದಿನ ಪ್ರಸಾರ ಆಗುತ್ತೆ, ಕೆಲವು ಪ್ರತಿದಿನ ಪ್ರಸಾರ ಆಗುತ್ತೆ, ಕೆಲವು ವಾರಾಂತ್ಯದಲ್ಲಿ ಪ್ರಸಾರ ಆಗುತ್ತೆ. ಹಾಗಾಗಿ ಕಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸೋದಕ್ಕೆ ಅವಕಾಶಗಳಿರುತ್ತೆ. ಈಗ ಆಗಿರುವಂಥ ಈ ಒಂದು ತಪ್ಪನ್ನು ಮುಂದೆಯಾದರೂ ಈ ಒಂದು ಧಾರಾವಾಹಿಯಲ್ಲಿ ಸರಿಪಡಿಸಿಕೊಳ್ಳಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೀವಿ. ಯಾಕೆಂದರೆ ರಾಜಕುಮಾರ್ ಅವರ ಅಭಿಮಾನಿ ಅಂತ ಹೇಳಿಕೊಂಡು ಒಬ್ಬ ಹಿರಿಯ ನಾಗರಿಕ ಬೇಜವಾಬ್ದಾರಿಯಿಂದ ವರ್ತಿಸಿದರೆ ರಾಜಕುಮಾರ್ ಅವರಿಂದ ಆತ ಏನನ್ನೂ ಕಲೀಲೇ ಇಲ್ವಾ ಅಂತ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ರಾಜಕುಮಾರ್ ಅವರ ಚಿತ್ರಗಳಿಂದ ಪ್ರಭಾವಿತರಾಗಿ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅದು ಈ ನಾಡಿನ ಇತಿಹಾಸ. ಹೀಗಿರುವಾಗ ಅವರ ಅಭಿಮಾನಿಯಾಗಿರುವಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಜವಾಬ್ದಾರಿ ಇಲ್ಲದೆ ನಡ್ಕೋತಾ ಇದ್ದಾನೆ, ಜೊತೆಗೆ ಮದ್ಯವ್ಯಸನಿಯಾಗಿದ್ದಾನೆ ಅಂತ ತೋರಿಸೋದ್ರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಆ ಒಂದು ಪ್ರಮಾದವನ್ನು ವಾಹಿನಿಯವರು ಸರಿಪಡಿಸ್ಕೊಳ್ಳಿ, ಮುಂದೆ ಈ ಕಥೆ ಬೆಳೀತಾ ಹೋದ ಹಾಗೆ ಅಲ್ಲಿ ಒಂದು ಬದಲಾವಣೆಯನ್ನು ತರಲಿ ಅನ್ನುವ ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಸಂಚಿಕೆಯನ್ನು ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಒಂದು ಸಂದೇಶದ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.